ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಕೇಂದ್ರ ಮಂತ್ರಿಗಳು, ನಮ್ಮ ರಾಜ್ಯದ ಹಿರಿಯ ನಾಯಕರು ಆದಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಅವರೇ, ಬೆಂಗಳೂರು ಉತ್ತರದ ಅಧ್ಯಕ್ಷರು ಆದಂತಹ ಹರೀಶ್ ಅವರೇ, ಕೇಂದ್ರದ ಅಧ್ಯಕ್ಷರಾದಂತಹ ಸಪ್ತಗಿರಿ ಗೌಡ್ರೆ, ಅಣ್ಣಯ್ಯನವರೇ, ವಿನಯ್ ಬಿದ್ರೇರವರೇ, ಜಗದೀಶ್ ಅವರೇ, ಗೌತಮ್ ಕುಮಾರ್ ಅವರೇ ಹಾಗೂ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಂಗಿಯರು, ಇವತ್ತು ನಾವೆಲ್ಲರೂ ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲರ 150ನೆಯ ಒಂದು ಜನ್ಮ ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ತಾ ಬಂದಿದ್ದೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ದೇಶದ ಏಕತೆಯ ಶಿಲ್ಪಿ, ಐರನ್ ಮ್ಯಾನ್ ಅಂತ ಹೆಸರು ಪಡೆದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲರ 150ನೇ ಜನ್ಮದಿನವನ್ನು ಇಡೀ ದೇಶದಲ್ಲಿ ಇವತ್ತು ಎಲ್ಲಾ ಕಡೆ ಆಚರಿಸಿಕೊಳ್ತಾ ಬಂದಿದೆ. ಆದರೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಈ ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದರೆ ವಲ್ಲಭಭಾಯಿ ಪಟೇಲ್ರ ಒಂದು ಕಾರ್ಯಗಳನ್ನೆಲ್ಲವನ್ನು ಕೂಡ ಮುಚ್ಚಿಡ್ತಾ ಬರ್ತಾ ಒಂದೇ ಕುಟುಂಬವನ್ನು ಪ್ರೊಜೆಕ್ಟ್ ಮಾಡ್ಕೊಂಡು ಬಂದಿದ್ರು. ಆದರೆ ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ಒಂದು ಏನು ನಮ್ಮ ದೇಶಕ್ಕೆ ಕೊಡುಗೆ ಇತ್ತು ಅದನ್ನ ಜನರಿಗೆ ಪರಿಚಯ ಮಾಡುವ ದಿಕ್ಕಿನಲ್ಲಿ ಇವತ್ತೆಲ್ಲ ಕಡೆ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬರ್ತಾರೆ. ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಕೂಡ 560 ಸಂಸ್ಥಾನಗಳು, ರಾಜ್ಯಗಳು ಏನು ಒಂದು ರಾಜರ ವಂಶಸ್ಥರು ಏನೊಂದು ಆಳ್ತಾ ಇದ್ರೋ ಅವೆಲ್ಲವನ್ನು ಕೂಡ ತಂದು ನಮ್ಮ ದೇಶದಲ್ಲಿ ಒಂದು ಏಕತೆಯನ್ನು ಮೂಡಿಸಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ತರಹ ಅನೇಕ ಕಾರ್ಯಕ್ರಮಗಳನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾಡಿದ್ದಾರೆ. ಇವತ್ತು ದೇಶದಲ್ಲಿ ಎಲ್ಲಾ ಕಡೆ ಇವನ್ ಗವರ್ಮೆಂಟ್ ಅಫಿಷಿಯಲ್ಸ್ ಕೂಡ, ಪೊಲೀಸರು ಕೂಡ ಇವತ್ತು ಒಂದು ಈ ತರ ನಡಿಗೆಯನ್ನು ಮಾಡ್ತಾರೆ. ನಾವು ಕೂಡ ಬೆಂಗಳೂರಿನ ಕೇಂದ್ರ ಮತ್ತು ಉತ್ತರ ಸೇರಿ ನಾವು ಇವತ್ತು ಈ ನಡಿಗೆಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಮುಂದಿನ ಪೀಳಿಗೆ ಏನು ಯುವಕರಿದ್ದಾರೆ ಅವರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ನಮ್ಮ ದೇಶಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ತಿಳಿಸುವ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.